ಹಾಯ್, ವೆಲ್ಕಮ್ ಟು ಟೆಕ್ಸ್ಟ್ ಗಾರ್ಡನಿಂಗ್ಸ್. ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಂ ಭೂರ್ಭುವತ್ಸಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಹೌದು, ಗಾಯತ್ರಿ ಮಂತ್ರ. ಚಿಕ್ಕ ವಯಸ್ಸಲ್ಲಿ ತಂದೆ ಹೇಳ್ಕೊಟ್ಟಿದ್ದೋ, ತಾಯಿ ಹಾಡ್ತಾ ಇರೋದನ್ನು ಕೇಳಿ ಕಲ್ತಿದ್ದೋ, ಅಥವಾ ಅಜ್ಜಿ ತಾತ ಬೈತಾರೆ ಅನ್ನೋ ಭಯಕ್ಕೆ ಪೂಜೆ ಮಾಡೋವಾಗ ಬಾಯಿಂದ ಸರಾಗವಾಗಿ ಹೊರಟಿದ್ದೋ. ಹೇಗೋ ಈ ಮಂತ್ರದ ಪರಿಚಯ ಈಗಾಗಲೇ ನಮ್ಮೆಲ್ಲರಿಗೂ ಇದೆ. ನನ್ನ ಪ್ರಕಾರ ಮಂತ್ರ ಹೇಳ್ತಾ ಪೂಜೆ ಮಾಡಿದ್ರೆ ವರ ಸ್ವಲ್ಪ ಬೇಗ ಸಿಗುತ್ತೆ ಅನ್ನೋ ಮಾತಿಗಿಂತ ಮಂತ್ರದ ಅರ್ಥ ತಿಳ್ಕೊಂಡು ಮನಸ್ಫೂರ್ತಿಯಾಗಿ ಪೂಜೆ ಮಾಡಿ ಹೊಂದೋ ಆತ್ಮತೃಪ್ತಿ ಇದೆಯಲ್ಲ, ಅದಕ್ಕಿಂತ ಒಳ್ಳೆಯದು ಬೇರೆದಿಲ್ಲ ಅಂತ ಭಾವಿಸ್ತೀನಿ. ಹಾಗಾದರೆ ಬನ್ನಿ ಈ ಮಂತ್ರದ ಅರ್ಥನೂ ತಿಳ್ಕೊಳ್ಳೋಣ. ಸರ್ವಶಕ್ತಿಶಾಲಿ ಪರಬ್ರಹ್ಮನ ಪ್ರಣವಧ್ವನಿ. ಭೂರ್ ಭೌತಿಕ ಲೋಕ ಅಥವಾ ಭೂಮಂಡಲ. ಭುವ ಪ್ರಾಣಶಕ್ತಿ ಅಥವಾ ಮಧ್ಯಮ ಲೋಕ. ಸ್ವ ಪರಮಾತ್ಮನ ಸ್ವರ್ಗಲೋಕ. ತತ್ ಆ ಪರಬ್ರಹ್ಮ. ಸವಿತುರ್ ಸೂರ್ಯದೇವ ಜ್ಞಾನಪ್ರದಾತ. ವರೇಣ್ಯಂ ಪೂಜ್ಯನೀಯ ಅಥವಾ ಅತ್ಯುತ್ತಮ. ಭರ್ಗ ಪಾಪನಾಶತೆ ಹಾಗೂ ಶುದ್ಧತೆ. ದೇವಸ್ಯ ದೇವಶಕ್ತಿಯುಳ್ಳ. ಧೀಮಹಿ ಧ್ಯಾನ. ಧಿಯೋ ಯೋನ ಬುದ್ಧಿಯನ್ನು ಯಾರು ನಮಗೆ. ಪ್ರಚೋದಯಾತ್ ಸರಿದಾರಿಗೆ ನಡೆಸಿ. ಇದರ ಅರ್ಥ ಆ ಪರಮಾತ್ಮನ ಪ್ರಭಾವಶಾಲಿ ಪಾಪನಾಶಕ ಹಾಗೂ ದಿವ್ಯ ಶಕ್ತಿಯನ್ನು ಧ್ಯಾನ ಮಾಡ್ತಾ ನಮ್ಮಲ್ಲಿರೋ ಬುದ್ಧಿ ಹಾಗೂ ಜ್ಞಾನಶಕ್ತಿನ ಹೆಚ್ಚಿಸಿ ಅದನ್ನು ಸರಿಯಾದ ದಾರಿಯಲ್ಲಿ ನಡೆಸಲಿ ಅಂತ. ಹೌದಲ್ವಾ? ಒಬ್ಬ ಮನುಷ್ಯನಲ್ಲಿ ಬುದ್ಧಿ ಮತ್ತು ಜ್ಞಾನಶಕ್ತಿ ಸರಿಯಾದ ದಾರಿಯಲ್ಲಿ ನಡೆಯೋದು ಬಹಳನೇ ಮುಖ್ಯ. ಅದಕ್ಕೆ ಈ ಮಂತ್ರ ಸಹಾಯ ಮಾಡುತ್ತೆ. ಇದೇ ರೀತಿ ಬೇರೆ ಬೇರೆ ಮಂತ್ರಗಳ ಅರ್ಥ ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದೆಯಾ? ಹಾಗಾದರೆ ನೆಕ್ಸ್ಟು ಯಾವ ಮಂತ್ರದ ಅರ್ಥ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.